ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿಯಲ್ಲಿ ಬಳಸುವಂಥ ಪಿಜಿಆರ್ಗಳ ಬಗ್ಗೆ ನಾವು ನೋಡೋಣ. ಈ ಪಿಜಿಆರ್ಗಳ ಬಗ್ಗೆ ಯಾಕೆ ನಾವು ನೋಡಬೇಕಾಗಿತ್ತು ಅಂದರೆ, ಈಗ ಆ್ಯಕ್ಚುಲಿ ಏನಾಗೈತಿ, ಈ ಪಿಜಿಆರ್ಗಳ ಮೇಲಿನ ನಮ್ಮ ದ್ರಾಕ್ಷಿ ಇಳುವರಿ ಮತ್ತು ಅದರ ಕ್ವಾಲಿಟಿ ಡಿಪೆಂಡ್ ಆಗೈತಿ. ಅಂದರೆ ಇದನ್ನು ಭಾಳ ನಾವು ಈಗ ಮಿಸ್ಯೂಸ್ ಮಾಡ್ಕೊಳತ್ತೀವಿ. ಅಂದರೆ ಯಾವ ಪ್ರಮಾಣದಾಗ ಬಳಸಬೇಕು, ಯಾವ ಹಂತದಾಗ ಬಳಸಬೇಕು, ಅದು ಏನೂ ಗೊತ್ತಿಲ್ಲದೇ ನಾವು ಬಳಸಿ ನಮ್ಮ ಇಳುವರಿ ಒಳಗೆ ಭಾಳ ಕುಂಠಿತನೂ ಆಗಲಾಗತ್ತೈತಿ ಮತ್ತು ಅಷ್ಟು ಕ್ವಾಲಿಟಿ ಒಳಗೆ ನಾವು ಇದು ಇಳುವರಿನ ಪಡ್ಯತ್ತಿಲ್ಲ. ಅದಕ್ಕೆ ನಾವು ಇವತ್ತು ಪಿಜಿಆರ್ಗಳ ಬಗ್ಗೆ ನೋಡೋಣ. ಆ್ಯಕ್ಚುಲಿ ಪಿಜಿಆರ್ ಅಂದರೆ ಏನು, ಪಿಜಿಆರ್ಗಳು ಯಾವ ಅದಾವು ಮತ್ತು ಪಿಜಿಆರ್ ಇದು ಬಳಸೋದ್ರಿಂದ ಏನೆಲ್ಲ ನಮ್ಗೆ ಲಾಭ ಐತಿ ಮತ್ತು ಅದನ್ನು ಅತಿಯಾಗಿ ಬಳಸೋದ್ರಿಂದ ಏನೆಲ್ಲ ನಷ್ಟ ಐತಿ ಅಂತ ನಾವು ಇವತ್ತು ನೋಡೋಣ. ಪಿಜಿಆರ್ ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್. ಅಂದರೆ ಇವು ಸಸ್ಯ ಬೆಳವಣಿಗೆನ ನಿಯಂತ್ರಿಸೋದು ಮತ್ತು ಅದನ್ನು ಬೆಳವಣಿಗೆ ಮಾಡೋದು. ಇದಕ್ಕೆ ನಾವೇನಂತೀವಿ, ಪಿಜಿಆರ್ ಅಂತೀವಿ. ಅಂದ್ರೆ ಏನು, ಸಸ್ಯದ ಬೆಳವಣಿಗೆ, ಹೂ, ಹಣ್ಣು, ಬೇರ, ಎಲೆ ಯಾವುದೇ ಇರಲದು. ಈ ಒಂದು ಪ್ಲಾಂಟದ ಯಾವುದೇ ಒಂದು ಎಲೆ ಆಗಲಿ, ಬೇರಾಗಲಿ, ಹಣ್ಣು, ಹೂ ಇವೆಲ್ಲ ನಿಯಂತ್ರಿಸೋದು ಮತ್ತು ಅದನ್ನು ಉತ್ತೇಜಿಸೋದಕ್ಕೆ ನಾವೇನಂತೀವಿ, ಪಿಜಿಆರ್ ಅಂತ ಕರಿತೀವಿ. ಅದೊಂದು ರಾಸಾಯನಿಕ, ಅದೊಂದು ಕೆಮಿಕಲ್ ಸಬ್ಸ್ಟೆನ್ಸ್, ಅದು ರಾಸಾಯನಿಕ ಒಂದು ಅಂಶ. ಇದು ಏನು ಮಾಡ್ತದೆ, ಪಿಜಿಆರ್ ಬಳಸೋದ್ರಿಂದ ಪ್ಲಾಂಟ್ ಗ್ರೋತ್ ಮಾಡ್ತೈತಿ ಮತ್ತು ಅದನ್ನು ಕಂಟ್ರೋಲು ಮಾಡ್ತೈತಿ, ಎಲ್ಲ ಥರ ಮಾಡ್ತೈತಿ. ಅದಕ್ಕೆ ನಾವು ಪಿಜಿಆರ್ ಅಂತೀವಿ. ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಾಗ್ತೈತೆ, ಪ್ಲಾಂಟ್ ಒಳಗೆ ಏನಾಗ್ತದೆ, ನ್ಯಾಚುರಲ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾವೆ. ಯಾಕಂದ್ರೆ ಅದ್ರ ಗ್ರೋತ್ ಸಂಬಂಧ ನ್ಯಾಚುರಲ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾವೆ. ಅದು ಏನಾಗ್ತೈತಿ, ನ್ಯಾಚುರಲಿ ಗ್ರೋತ್ ಇರ್ತೈತಿ ಆ್ಯಕ್ಚುಲಿ ಪ್ಲಾಂಟ್ ಒಳಗೆ. ನಾವು ಅದಕ್ಕೆ ಈಗ ಭೂಮಿ ಅಷ್ಟು ಫರ್ಟೈಲ್ ಇಲ್ಲ, ಅಂದ್ರೆ ಅಷ್ಟು ಫಲವತ್ತತೆ ಆಗಿಲ್ಲ, ಇದ್ರ ಬಳಕೆ ಹೆಚ್ಚಾಗ್ಲಾಗ್ತೈತಿ. ಹೀಗಾಗಿ ಇಲ್ಲಿ ಏನಾಗ್ತೈತಿ, ಈ ಪಿಜಿಆರ್ ಬಳಸೋದ್ರಿಂದ ಪ್ಲಾಂಟ್ ಗ್ರೋತ್ ಆಗ್ತೈತಿ. ಯಾಕಂದ್ರೆ ಫರ್ಟೈಲ್ ಯಾವ ಥರ ಇರ್ತೈತಲ್ಲ ಅದೇ ಥರ ಇದು ಗ್ರೋತ್ ಆಗ್ಲಿಕ್ಕೆ ಶುರು ಮಾಡ್ತೈತಿ. ಆದರೆ ಈಗೇನಾಗ್ಲತ್ತೈತಿ, ಇದ್ರನ್ನ ಮಿಸ್ಯೂಸ್ ಮಾಡ್ಕೊಳತ್ತೀವಿ ನಾವು. ಯಾಕಂದ್ರೆ ಅದನ್ನು ಯಾವ ಹಂತದಾಗ ಬಳಸಬೇಕು ಗೊತ್ತಿಲ್ಲ ಮತ್ತು ಎಷ್ಟು ಪ್ರಮಾಣದಾಗ ಬಳಸ್ಬೇಕಂತ ಗೊತ್ತಿಲ್ಲ. ಅದರಿಂದ ಇದನ್ನು ನಾವು ಹೋಲ್ ಇಳುವರಿನೂ ಲಾಸ್ ಮಾಡ್ಕೊಳತ್ತೀವಿ ಮತ್ತು ಭಾಳ ರೋಗಕ್ಕೆ ತುತ್ತಾಗ್ತೈತಿ ನಮ್ಮ ಪ್ಲಾಟು. ಮತ್ತು ಏನಾಗ್ತೈತಿ, ಇಲ್ಲಿ ಕ್ವಾಲಿಟಿ ಮಾತ್ರ ತೀರಾ ಬರ್ಬಾದಾಗಲಾಗ್ತೈತಿ. ಈ ರೀತಿ ಆಗೋದ್ರಿಂದ ನಾವು ಪಿಜಿಆರನ್ನು ಭಾಳ ಕೇರ್ಫುಲ್ಲಾಗಿ ಬಳಸ್ಬೇಕು. ಈಗ ಗೊತ್ತಾಯ್ತಲ್ಲ ಪಿಜಿಆರ್ ಅಂದ್ರೆ ಏನಂತ. ಪಿಜಿಆರ್ ಅಂದ್ರೆ ಆ್ಯಕ್ಚುಲಿ ಏನಾಗ್ತೈತಿ, ಸಸ್ಯದೊಳಗೆ ಏನಾಗ್ತೈತಿ, ಒಂದು ಪ್ಲಾಂಟ್ ಒಳಗೆ ಆ್ಯಕ್ಚುಲಿ ಅದು ಗ್ರೋತ್ ಸಂಬಂಧ ಹಾರ್ಮೋನ್ಸ್ ರಿಲೀಸ್ ಮಾಡ್ತೈತಿ. ಆ ಹಾರ್ಮೋನ್ಸ್ ಏನು ನ್ಯಾಚುರಲ್ ರಿಲೀಸ್ ಆಗ್ತಿರ್ತೈತಿ. ನ್ಯಾಚುರಲಿ ರಿಲೀಸ್ ಆಗಲತ್ತಿಲ್ಲ, ಈಗ ಫರ್ಟೈಲ್ ಇರಲಿಲ್ಲ. ಅದ್ರ ಸಂಬಂಧ ಇವು ಪಿಜಿಆರ್ಗಳ ಬಳಕೆ ಜಾಸ್ತಿ ಆಗಲಾಗ್ತೈತಿ. ಅಂದರೆ ಇವು ಸೇಮ್ ಹಾರ್ಮೋನ್ಸ್ ಥರ ವರ್ಕ್ ಮಾಡ್ತಾವೆ ಪಿಜಿಆರ್ ಅಂದ್ರೆ. ನೆಕ್ಸ್ಟ್ ಪಿಜಿಆರ್ಗಳಂದ್ರೆ ಯಾವಂದ್ರೆ, ನಾವು ಬಳಸುವ CPP, ಸೈಟಿಕಿನ್ ಏನು ಬಳಸ್ತಿಲ್ಲ, CPP ಮತ್ತು GA ಜಿಬ್ಬರೆಲಿನ್ಸ ಮತ್ತು IA ಅಗ್ಜಿನ್ಸ್ ಅಂತಾರೆ, ಇಥೋಫಾನ್ ಅಂದರೆ ಇಥೆಲೈನ್ ಅಂತ, ABA ಅಬ್ಸೆಸಿಕ್ ಆಸಿಡ್. ಇವೆಲ್ಲ ನಾವು ದ್ರಾಕ್ಷಿಯಾಗಿ ಬಳಸುವಂಥ ಇವು ಪಿಜಿಆರ್ಗಳು. ಅಂದರೆ ಇವು ಅತಿ ಹೆಚ್ಚಾಗಿ ಬಳಸ್ತೀವಿ ನಾವು. ಅದಕ್ಕೆ ಇವತ್ತು ನಾವು ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ನೋಡೋಣ. ಅಂದರೆ ಇವು ಏನು CPP ಏನು ಕೆಲಸ ಮಾಡ್ತೈತಿ, GA ಏನು ಕೆಲಸ ಮಾಡ್ತೈತಿ, ಇಥೋಫಾನ ಇವೆಲ್ಲ ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ನೋಡೋಣ. ಯಾಕಂದರೆ ಇದು ಟಾಪಿಕ್ ಭಾಳ ಸೀರಿಯಸ್ ಟಾಪಿಕ್ ಐತಿ. ಯಾಕಂದರೆ ನಾವು ನಮ್ಮಲ್ಲಿ ಬರುವಂಥ ರೋಗ ಆಗಲಿ ಮತ್ತು ನಮ್ಮ ಇಳುವರಿ ಹೋಲ್ ಎಲ್ಲನೂ ಇತರದ ಮಿಸ್ಯೂಸ್ ಸ್ವಲ್ಪ ಮಾಡ್ಕೊಂತೀವಿ ಅಂದ್ರೆ ನಾವು ಫುಲ್ ಹೋಲ್ ಎಲ್ಲ ಇದನ್ನೇ ಇಳುವರಿನೇ ಲಾಸ್ ಮಾಡ್ಕೋತೀವಿ ಮತ್ತು ಕ್ವಾಲಿಟಿನೂ ಲಾಸ್ ಮಾಡ್ಕೋತೀವಿ. ಅದಕ್ಕೆ ಸ್ವಲ್ಪ ಇದನ್ನು ಏನಿಲ್ಲ, ಎಲ್ಲರೂ ಈಗ ಮಾತ್ರ ಪ್ಲಾಟ್ ಎಲ್ಲ ಮೇಂಟೈನ್ ಮಾಡೋರು ಎಲ್ಲ ಯಂಗ್ ಜನ್ರೇಷನ್ ಅದಾರ ಆಲ್ಮೋಸ್ಟ್ ಅಲ್ಲ. ಅದಕ್ಕೆ ಇದು ಎಲ್ಲ ಈಸಿಯಾಗಿ ಅರ್ಥ ಆಗ್ತೈತೆ ಅಂತ ಅನ್ಕೋತೀನಿ ಎಲ್ಲರಿಗೆ. ಹೇಳೋದು ನಾ ಏನು ಹೇಳಾಕತ್ತೀನಿ ಅದನ್ನು ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮೊದಲ ನಾವು CPP ಬಗ್ಗೆ ನೋಡೋಣ. ಈ CPP ಒಳಗೆ ಸೈಟೋಕಿನಿನ್ ಅಂತ ಒಂದು ಹಾರ್ಮೋನ್ಸ್ ಇರ್ತದೆ. ಈ ಹಾರ್ಮೋನ್ಸ್ದಿಂದ ಏನಾಗುತ್ತದೆ, ಸೆಲ್ ಡಿವಿಷನ್ ಆಗ್ತದೆ. ಅಂದ್ರೆ ಸೆಲ್ ಏನಾಗ್ತೈತಿ, ಒಂದು ಸೆಲ್ ಇತ್ತಂದ್ರೆ ಅದು 2 ಸೆಲ್ ಆಗ್ತೈತಿ. ಈ ರೀತಿ ಪ್ಲಾಂಟ್ ಒಳಗೆ ಇದು ಬೆಳವಣಿಗೆ ಮಾಡ್ತೈತಿ. ಈ ರೀತಿ ಮಾಡೋದ್ರಿಂದ
ಇಲ್ಲಿ ಹೂವು ಇಂಪ್ರೂವ್ ಆಗ್ತೈತಿ. ಆದರೆ ಏನಾಗ್ತೈತಿ, ಇದು ಸ್ವಲ್ಪ ಮಿಸ್ಯೂಸ್ ಮಾಡಿದ್ರೆ ಹೂವು ಸಾಫ್ಟ್ ಆಗ್ಲಿಕ್ಕೆ ಶುರು ಮಾಡ್ತೈತಿ. ಅಂದ್ರೆ ಅಲ್ಲಿ ಏನಾಗ್ತೈತಿ, ಹೂವು ಉದ್ದಕ್ಕೆ ಬರೋಕ್ಕೆ ಶುರು ಮಾಡ್ತೈತಿ. ಉದ್ದಕ್ಕೆ ಬಂದರೆ ಏನಾಗ್ತೈತಿ, ಅಲ್ಲಿ ಅದು ತಿಳುವಾಗೋದ್ರಿಂದ ಅಂದ್ರೆ ಪೂರ್ತಿ ಸಾಫ್ಟ್ ಆಗ್ತೈತಿ. ಅದು ಸಾಫ್ಟಾಗಿ ಕರಗೋ ಚಾನ್ಸಸ್ ಇರ್ತೈತಿ. ಅಂದರೆ ಆ್ಯಕ್ಚುಲಿ CPP ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡಿದ್ರೆ ಅಂದ್ರೆ ಅದು ನಮ್ಮ ಪ್ಲಾಂಟ್ ಯಾವ ರೀತಿ ಗ್ರೋತ್ ಐತಿ, ಯಾವ ರೀತಿ ಗ್ರೋತ್ ಇಲ್ಲ ಎಲ್ಲ ನೋಡ್ಕೋಬೇಕು. ಅಷ್ಟು ನೋಡಿಕೊಂಡು ನಮ್ದು ಎಷ್ಟು PPMದಾಗ ಯೂಸ್ ಮಾಡ್ರೆ ಅದು ನಮಗೆ ಸೂಟೇಬಲ್ ಆಗ್ತೈತಿ ಅಂತಂದು ನೋಡ್ಕೊಂಡು ನಾವು ಅದನ್ನು CPPನ ಯೂಸ್ ಮಾಡಬೇಕು. ಸುಮ್ಮ ಒಂದು ಪರ್ ಲೀಟ್ರ್ 1 ml ಹಾಕಬೇಕು ಅಂತಂದು ಹಾಕೋಂಗಿಲ್ಲ. ಯಾಕಂದ್ರೆ ಏನಾಗ್ತೈತಿ, ಯಾವಾಗೂ ಇವು ಏನದಾವಲ್ಲ ಪಿಜಾರ್ಗಳ PPM ಲೆಕ್ಕದಾಗ ಯೂಸ್ ಮಾಡ್ತೀವಿ ನಾವು ಯಾವತ್ತೂ. ಯಾಕಂದ್ರೆ ಇದನ್ನ 1 ಲೀಟ್ರಕ್ಕೆ 1 ml 1 ಗ್ರಾಮ್ ಥರ ಯೂಸ್ ಮಾಡೋಂಗಿಲ್ಲ. ಇಷ್ಟು ಸಣ್ಣ ಪ್ರಮಾಣದಾಗ PPM ಲೆಕ್ಕದಾಗ ನಾವು ಯೂಸ್ ಮಾಡಿದ್ರು ಇದ್ರದ್ದು ಕೆಲಸ ಯಾವ ರೀತಿ ಇರ್ತದೆ ಪರ್ಫೆಕ್ಟಾಗಿರ್ತೈತಿ, ಅಷ್ಟು ಪರಿಣಾಮಕಾರಿ ಇರ್ತೈತಿ. ಈಗ ನೋಡ್ರಿ ನೀವು ಬರೀ 1 ಗ್ರಾಮ್ ಜೇ ಹೊಡೆದ್ರೂ ಹೆಂಗೆ ಕುಡಿ ಓಡ್ತೈತಿ. ಮತ್ತು ಬರೀ 100ಕ್ಕೆ 30 ಹಾಕಿರೂ CPP ಕೆಲಸ ಮಾಡ್ತೈತಿ. 1 ಗ್ರಾಮ್ ಹಾಕೋದು, 2 ಗ್ರಾಮ್ ಹಾಕೋದು, ಈ ರೀತಿ ಅದದ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಏನಾಗುತ್ತದೆ, ಇದ್ರ ದುರ್ಬಳಕೆಯಿಂದ ಏನಾಗುತ್ತದೆ, ನಮ್ಮ ಪ್ಲಾಂಟ್ ಒಳಗೆ ಪೂರ್ತಿ ಹಾರ್ಮೋನ್ಸ್ ಚೇಂಜ್ ಮಾಡೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಮಾಡ್ತೈತಿ. ಇಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಲತ್ತಂದ್ರೆ ಅದ್ರಾಗ ನೀವು CPP ಹೊಡಿತೀರಿ, 6BN ಹೊಡಿತೀರಿ, ಮತ್ತು ಒಂದಿಷ್ಟು ಸ್ಟಿಮ್ಯುಲೆಂಟ್ ಆಗಲಿ ಇವು ಎಲ್ಲ ಅಮಿನೋ ಆಸಿಡ್ಸ ಸಿವಿಡ್ಸ ಎಲ್ಲ ಹೊಡಿದ್ರಿಂದ, ಮೊದಲೇ ಅಮಿನೋ ಆಸಿಡ್ಸ ಸಿವಿಡ್ಸ ಹೊಡಿದ್ರಿಂದ ಪ್ಲಾಂಟ್ ಪೂರ್ತಿ ಗ್ರೀನಿಶ್ ಆಗಿರ್ತದೆ. ಮತ್ತು ಫುಲ್ ಒಳಗೊಮ್ಮೆ ಏನಾಗುತ್ತದೆ, ಅದ್ರ ಗ್ರೋತ್ ಹೆಚ್ಚಾಗಿರ್ತದಲ್ಲ, ಹೆಚ್ಚಾಗಿರೋದು ಇವತ್ತು CPP ಒಳಗೆ ಇವತ್ತು ಹೊಡಿದ್ರಿಂದ ಏನಾಗುತ್ತದೆ, ಪೂರ್ತಿ ಹೂವು ಏನಾಗುತ್ತದೆ ಸಾಫ್ಟ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಮತ್ತಷ್ಟು ಕರ್ಗ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ CPP ಯಾವಾಗೂ ಯೂಸ್ ಮಾಡೋದಾದ್ರೆ ನಿಮ್ಮ ಪ್ಲಾಟ್ ಯಾವಾಗಲೂ ಯಾವ ರೀತಿ ಗ್ರೋತ್ ಐತಿ ಅದನ್ನು ನೋಡ್ಕೊಂಡು ನಾವು ಯೂಸ್ ಮಾಡ್ಬೇಕು. ಈ ಮತ್ತು CPP ಬರೀ ಹೂ ನಿಂದಿರ್ಸ್ಲಿಕ್ಕೆ ಅಷ್ಟೇ ಅಲ್ಲ, ಬೆರಿ ಸೈಜ್ ಅಂದರೆ ಅದ್ರ ಮುಂದೆ ಕಾಳು ಮೇಲೆ ಹೊಡಿತಾರೆ, ಅಂದ್ರೆ ಅದ್ರ ಗಾತ್ರ ಹೆಚ್ಚಿಸ್ಲಿಕ್ಕೆ ಹೊಡಿತಾರೆ. ನೆಕ್ಸ್ಟ್ GA. ಈ GA ಮಾತ್ರ ಯಾವಾಗೂ ಎಲಾಂಗೇಷನ್ ಮಾಡ್ತೈತಿ. ಇದು ಜಾಸ್ತಿ ಹೆಚ್ಚು ಅಂದ್ರೆ ಈ ಹೂವು ಎಲಾಂಗೇಷನ್ ಮಾಡ್ತದೆ, ಅಂದ್ರೆ ಹಿಗ್ಗಿಸ್ತದೆ, ಮತ್ತು ಕುಡಿನೂ ಓಡಿಸ್ಲಿಕ್ಕೆ ಶುರು ಮಾಡ್ತದೆ. ಕುಡಿನೂ ಭಾಳ ಗ್ರೋತ್ ಇರ್ತೈತಿ. ಇದನ್ನು ಯಾವ ಅಂದ್ರೆ ನಾವು ಪೂರ್ತಿ ಇದ್ರ ಬಗ್ಗೆ ನಮ್ಮ ಪ್ಲಾಂಟ್ ಯಾವ ರೀತಿ ಗ್ರೋತ್ ಐತಿ ನೋಡ್ಕೊಂಡೇ ಹೊಡಿಬೇಕು. ಯಾಕಂದ್ರೆ ಇದನ್ನು ಸುಮ್ಮನೆ ಅಂದಾಜು ಹೊಡೆದ್ರೆ ಈ ದಿನಕ್ಕೆ ಈಗ ಜುಬ್ರಲ್ಲಿ ಮಾಡಬೇಕು ಅಂತಂದು ಮಾಡ್ರೆ ಆಗಲ್ಲ. ಯಾಕಂದ್ರೆ ನಮ್ಮ ಪ್ಲಾಂಟ್ ಮೊದಲೇ ಮಳೆ ಜಾಸ್ತಿಯಾಗಿ ಒಳ್ಳೆ ಗ್ರೋತ್ ಇತ್ತಂದ್ರೆ ಇದನ್ನು ಹೆಚ್ಚು ಯೂಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅದ್ರಾಗ ಮತ್ತು ನಮ್ಮ ಕಡೆ ಎಲ್ಲ ಥಾಮ್ಸನ್ ಸೀಡ್ಲೆಸ್ ಇರೋದ್ರಿಂದ ಥಾಮ್ಸನ್ ಸೀಡ್ಲೆಸ್ಗೆ ಮತ್ತು ಇದಕ್ಕೆ ಅಂದ್ರೆ ಪಿಜಾರ್ಗಳ ಈ GA ಯೂಸ್ ಮಾಡೋದು. ಯಾಕಂದ್ರೆ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ, ಇಲ್ಲೆಲ್ಲ ಮನುಕ್ ಮಾಡ್ತೀವಿ. ಮನುಕ್ ಮಾಡೋದ್ರಿಂದ ಪಿಜಾರ್ ಅಷ್ಟು ಅವಶ್ಯ ಇಲ್ಲ ನಮಗೆ. ಯಾಕಂದ್ರೆ ಪಿಜಾರ್ ಅವಶ್ಯ ಇರೋದು ಮಾರ್ಕೆಟ್ ಮಾಲ್ಗೆ. ಯಾಕಂದ್ರೆ ಅವ್ರಿಗೆ ಏನು ಮಾಡಬೇಕು, ಮಾರ್ಕೆಟದವ್ರಿಗೆ ಸೈಜಿಂಗ್ ಕೊಡಬೇಕು ಮತ್ತು ಒಂದಿಷ್ಟು ಪಲ್ಪ್ ತೋರಿಸ್ಬೇಕು. ಹಿಂಗೆ ಅಷ್ಟು ಅಂದ್ರೆ ಅಟ್ರಾಕ್ಷನ್ ಮಾಡ್ಬೇಕು. ನಾವು ಅಟ್ರಾಕ್ಷನ್ ಮಾಡೋದು ಯಾಕೆ ಅಷ್ಟು ಜರುವತ್ತಿಲ್ಲ. ಯಾಕಂದ್ರೆ ನಾವು ಹೆಂಗೋ ಗ್ರೇಡಿಂಗ್ ಮಾಡ್ತಿರ್ತೀವಿ, ನೆಟ್ಟಿಂಗ್ ಮಿಷಿನ್ಗೆ ಹೋಗಿ ಗ್ರೇಡಿಂಗ್ ಮಾಡೋದ್ರಿಂದ ಸಣ್ಣ ಕಾಳು ದಮ್ಮ ಕಾಳು ಬರ್ತೈತಿ. ಯಾಕಂದ್ರೆ ನಮ್ಮ ಕ್ವಾಲಿಟಿ ಬರ್ಬೇಕು, ಪಲ್ಪ್ ಇರ್ಬೇಕು. ಪಲ್ಪ್ ಶುಗರ ಎಲ್ಲ ಮೇಂಟೈನ್ ಮಾಡೋದ್ರಿಂದ ನಮಗೆ ಹೆಚ್ಚು ಇಳುವರಿ ಪಡ್ತೀವಿ. ಇಲ್ಲಾಂದ್ರೆ ನಾವು ಭಾಳ ಲಾಸ್ನಾಗಿ ಬಿಡ್ತೀವಿ. ಅದಕ್ಕೆ ನಾವು ಇವು GA ಆಗಲಿ CPP ಆಗಲಿ ಲಕ್ಷ ಕೊಟ್ಟೆ ನಮ್ಮ ಪ್ಲಾಂಟ್ ಯಾವ ರೀತಿ ಗ್ರೋತ್ ಐತೆ ಅನ್ನೋದ್ರ ಲೆಕ್ಕದ ಮೇಲೆ ನಾವು ಇದನ್ನು ಯೂಸ್ ಮಾಡ್ಬೇಕು. GA ಏನು ಮಾಡ್ತೈತಿ, ಕಾಳು ಸೈಜಿಂಗೂ ಮಾಡ್ತೈತಿ ಮತ್ತು ಅದು ಉದ್ದು ಮಾಡ್ತೈತಿ. ಅಂದ್ರೆ ಪ್ಲಾಂಟ್ ಒಳಗೆ ಆಲ್ಮೋಸ್ಟ್ ಇದು ಏನು GA ಎಲ್ಲ ಪಾರ್ಟ್ಸ್ನು ಎಲಾಂಗೇಷನ್ ಮಾಡ್ತೈತಿ. ಈ ಕಡೆ ಕುಡಿನೂ ತರ್ತೈತಿ, ಕಾಳು ಸೈಜಿಂಗೂ ಮಾಡ್ತೈತಿ. ಮತ್ತೇನು ಮಾಡ್ತೈತಿ, ಇದು ಸೆಟ್ಟಿಂಗೂ ಮಾಡ್ಕೋತೈತಿ ಕಾಳು. ಅಂದರೆ ಏನಾಗ್ತೈತಿ, ನಮ್ಮದು ಈ ಫ್ಲವರಿಂಗ್ ಆದಮೇಲೆ ಯಾವ ರೀತಿ ಕಾಳು ನಮಗೆ ಎಷ್ಟು ಪ್ರಮಾಣದಾಗ ಕಾಳು ಬೇಕು, ಎಷ್ಟು ಪ್ರಮಾಣದಾಗ ಕಾಳು ಬೇಡ ಎಲ್ಲನೂ ಇದರಿಂದ ನಾವು ಈ ಪಿಜಾರ್ದಿಂದ ನಾವು ಮಾಡ್ಕೋಬೋದು. ಮತ್ತು ಇದನ್ನು ಸ್ವಲ್ಪ ಎಲ್ಲರೂ ಮಿಸ್ಯೂಸ್ ಮಾಡಿದ್ರೆ ಕಾಳು ಎಲ್ಲ ಉದುರ್ತೈತಿ. ಯಾಕಂದ್ರೆ ಅಷ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೇಕು ಇದನ್ನು. ಮತ್ತು ಇವೆಲ್ಲ ಆಯೆಗೆ ಎಲ್ಲ ಏನು ಮಾಡ್ತಾವೆ, ಬೇರೆ ಬೆಳವಣಿಗೆ ಮಾಡ್ತಾವೆ, ರೂಟ ಇವು ಒಂಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಿಜಾರ್ಗಳ ಗ್ರೌತೇ ಮಾಡ್ತಾವೆ ಹೆಚ್ಚ ಕಂಟ್ರೋಲ್ಕಿಂತ. ಮತ್ತು ಇದು ಇಥೋಪಿಯನ್ ಏನು ಮಾಡ್ತೈತಿ, ನಮಗೆ ಇದೆಲ್ಲ ಗೊತ್ತೈತಿ. ಇದು ಲೀಫ್ ಡ್ರಾಪಿಂಗ್ ಎಲೆ ಉದುರಿಸ್ತೈತಿ ಮತ್ತು ಫ್ರೂಟ್ ರೈಫನಿಂಗ್ ಮಾಡ್ತೈತಿ, ಹಣ್ಣು ಆಗೋಕೇನು ಮಾಡ್ತೈತಿ. ಇದು
ಇನ್ನು ನೆಕ್ಸ್ಟ್ ಪಿಜಾರ್ ಬಳಕೆಯ ಲಾಭ ಮಾತ್ರ ಐತಿ ಇದ್ರದ ಪಿಜಾರ್ದ ಬರೀ ನಷ್ಟನೂ ಅಲ್ಲ, ಲಾಭವೂ ಐತಿ. ಆದ್ರೆ ಅದ್ರ ಪ್ರಮಾಣದಾಗ ಯೂಸ್ ಮಾಡ್ರೆ ಲಾಭ ಐತಿ. ಸುಮ್ಮನೆ ಮಿಸ್ಯೂಸ್ ಮಾಡ್ರೆ ಆಗೋಲ್ಲ. ಇದು ಹಣ್ಣಿನ ಗಾತ್ರ ಮಾಡ್ತೈತಿ ಪಿಜಾರ್ ಯೂಸ್ ಮಾಡೋದ್ರಿಂದ. ಚಿಗುರು ಬೆಳವಣಿಗೆ ಮಾಡ್ತೈತಿ. ಎಲ್ಲರ ಕುಂಠಿತ ಆಗಿತ್ತಂದ್ರೆ ಚಿಗುರು ಬೆಳವಣಿಗೆನೂ ಮಾಡ್ತೈತಿ. ಮತ್ತು ಹೂ ಹಣ್ಣು ಎಲ್ಲ ಸೆಟ್ಟಿಂಗ್ ಮಾಡ್ತೈತಿ. ಎಷ್ಟು ಪ್ರಮಾಣದಾಗ ನಮಗೆ ಒಂದು ಬಂಚಸ್ ಒಳಗೆ ಎಷ್ಟು ಕಾಳು ಬೇಕು ಎಷ್ಟಿಲ್ಲ ಇದನ್ನೆಲ್ಲ ನಾವು, ಯಾಕಂದರೆ ಹ್ಯಾಂಡ್ ಥಿನ್ನಿಂಗ್ ಮಾಡೋಕ್ಕಾಗಲ್ಲ. ಏನು ನಾವು ಈಗ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಕೆಮಿಕಲ್ದಿಂದ ಮಾಡೋದ್ರಿಂದ ಇದನ್ನು ನಾವು ಯೂಸ್ ಮಾಡೋದು ಭಾಳ ಕೇರ್ಫುಲ್ಲಾಗಿ ಕಲಿಬೇಕು. ಅಂದ್ರೆ ಎಷ್ಟು ಹೆಂಗೆ ಯೂಸ್ ಮಾಡಿದ್ವಿ, ಎಷ್ಟು ಕಾಳು ಉಳಿಬೇಕಂತಂದು ಎಲ್ಲ ಇದನ್ನು ಮಾಡಿದ್ರೆ ಇದರಿಂದ ಪಿಜಾರದಿಂದ ಅಷ್ಟು ಲಾಭವೂ ಐತಿ. ಮತ್ತು ಒಂದೇ ಸಮನ ಹಣ್ಣು ಆಗ್ತಾವೆ, ಯೂನಿಫಾರ್ಮ್ ರೈಫನಿಂಗು ಆಗ್ತೈತಿ ಮತ್ತು ಉತ್ಪಾದನೆಯಾಗೂ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಪಿಜಾರಿಂದ ಅತಿಯಾದ ಬಳಕೆಯಿಂದ ಏನಾಗ್ತೈತಿ ಆಗುವಂಥ ನಷ್ಟಗಳು. ನಾ ಆಗಲೇ ಹೇಳಿನಿ, ಫ್ಲವರ್ ಡ್ಯಾಮೇಜ್ ಆಗುತ್ತೆ. ಹೆಚ್ಚು ಯೂಸ್ ಮಾಡೋದ್ರಿಂದ ಹೂ ಸಾಫ್ಟ್ ಆಗ್ತದೆ, ಫುಲ್ ಎಲೆ ಎಲ್ಲ ತುಳು ಆಗ್ತಾವೆ, ಹೆಚ್ಚು ಗ್ರೋತ್ ಇರ್ತದಲ್ಲ, ಸೆಲ್ ಡಿವಿಷನ್ ಸಿಕ್ಕಾಪಟ್ಟೆಗಿರ್ತಾವೆ. ಹೀಗಾಗಿ ಸ್ವಲ್ಪ ಡ್ಯಾಮೇಜಸ್ಸು ಆಗ್ತೈತಿ, ಹೆಚ್ಚಿನ ಬೆಳವಣಿಗೆ ಆಗ್ತೈತಿ. ಅಂದ್ರೆ ಅಬ್ನಾರ್ಮಲ್ ಗ್ರೋತ್ ಇರ್ತೈತಿ, ಅಂದ್ರೆ ಸಿಕ್ಕಂಗೆ ಕುಡಿ ಹೋಗ್ತಿರ್ತೈತಿ. ಒಟ್ಟೆ ಅದಕ್ಕೇನು ಲಿಮಿಟ್ ಇರೋಂಗಿಲ್ಲ, ಅಷ್ಟು ಕುಡಿ ಹೋಗಿರ್ತಿರ್ತೈತಿ. ಅದನ್ನೆಲ್ಲ ಇವು ಪಿಜಾರ್ದ ಇವು ದುಷ್ಪರಿಣಾಮಗಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಆ್ಯಕ್ಚುಲಿ ಏನು ಮಾಡಬೇಕು, ಪ್ಲಾಂಟ ನಾರ್ಮಲಾಗಿ ಹೋಗ್ಬೇಕು, ನ್ಯಾಚುರಲ್ಲಾಗಿ ಹೋಗ್ಬೇಕು. ನ್ಯಾಚುರಲಾಗಿ ಹೋದರೆ ಯಾವುದೇ ರೀತಿ ನಮ್ಗೆ ವಾತಾವರಣ ನಮ್ಮ ಕೈಯಾಗಿರೋಂಗಿಲ್ಲ. ಯಾವಾಗ ಇವತ್ತು ಪಿಜಾರ್ ಯೂಸ್ ಮಾಡಿರ್ತೀವಿ, ಸಂಜೆ ಕರೆ ಅಥವಾ ಮರುದಿವ್ಸ ಮಳೆ ಬತ್ತಂದ್ರೆ ಎಲ್ಲ ಅದು ಆ ಟೈಮ್ಗೆ ತೊಗೋದ್ರೊಳಗೆ ಅದಷ್ಟು ಎಲ್ಲ ಸಾಯಿಲ್ದಂದು ಎತ್ತಿ ಕುಡಿದ್ರೊಳಗೆ ಏನಾಗ್ತೈತಿ, ಸಿಕ್ಕಾಪಟ್ಟಿ ಗ್ರೋತ್ ಆಲ ಶುರು ಮಾಡ್ತೈತಿ. ಮತ್ತು ಸ್ವಾಭಾವಿಕ ಬೆಳವಣಿಗೆನೂ ತಗ್ಗಿಸ್ತೈತಿ. ಇದು ನ್ಯಾಚುರಲ್ ಗ್ರೋತ್ ಇಂಬ್ಯಾಲೆನ್ಸ್ ಮಾಡ್ತೈತಿ ಮತ್ತು ಹಣ್ಣಿನ ಗುಣ ಕ್ವಾಲಿಟಿ ಲಾಸ್ ಮಾಡ್ತೈತಿ. ಇದನ್ನು ಮಿಸ್ಯೂಸ್ ಮಾಡಿದ್ವಂದ್ರೆ, ಆ್ಯಕ್ಚುಲಿ ಇದನ್ನು ಮಿಸ್ಯೂಸ್ ಮಾಡಿದ್ವಂದ್ರೆ ಪಿಜಾರ್ಗಳ ನಮ್ದು ಹಣ್ಣು ಸರಿಯಾಗಿ ಆಗಂಗಿಲ್ಲ. ಅಂದ್ರೆ ಒಂದೇ ರೀತಿ ಯಾವಾಗೂ ಹಣ್ಣಾಗಂಗಿಲ್ಲ. ಅಂದ್ರೆ ಒಂದು ಹುಳಿ ಅಂದರೆ ಏನಾಗುತ್ತದೆ, ಇಲ್ಲಿ ಶುಗರ್ ಸರಿಯಾಗಿ ಆಗಲ್ಲ. ಬ್ರಿಕ್ಸ್ ಏನು ನಮಗೆ ಬೇಕಲ್ಲ, ಮಿನಿಮಮ್ 20 ಅಬೋವ್ ಬೇಕಲ್ಲ, ಅಷ್ಟು ಬ್ರಿಕ್ಸ್ ಸಿಗಂಗಿಲ್ಲ. 18 ಸಿಗಬೇಕಾದ್ರೆ ಒದ್ದಾಡ್ತೈತಿ. ಹೆಚ್ಚು ಪಿಜಾರ್ ಯೂಸ್ ಮಾಡಿದ್ರಂದ್ರೆ 18-20 ಭಾಳ ಆಗಿಬಿಡ್ತೈತಿ. ಮತ್ತು ಏನಾಗ್ಬಿಡ್ತದೆ, ಮೊದಲೇ ಸಿಕ್ಕಾಪಟ್ಟಿ 4 ತಿಂಗಳು 5 ತಿಂಗಳು ಹಿಡಿದಿರ್ತೀವಿ. ಮುಂದೆ ಹಿಡಿದು ಲಾಸ್ ನಮಗೆ ಎಲ್ಲ ಹೆಡ್ಡೇಕ್ ಆಗಿಬಿಡ್ತದಲ್ಲ. ಅದಕ್ಕೆ ಪಿಜಾರನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಮತ್ತು ಹಿಂಗಾಗೋದ್ರಿಂದ ಏನಾಗ್ತೈತಿ, ಎಕನಾಮಿಕ್ ಲಾಸ್ ಆಗ್ತದೆ, ನಮ್ಗೆ ಆರ್ಥಿಕ ನಷ್ಟ ಆಗೇ ಆಗ್ತೈತಲ್ಲ. ಇಲ್ಲೇನಾಗ್ತೈತಿ, ಪಿಜಾರ್ ಬಳಸಬೇಕಾದ್ರೆ ಒಂದೇದು ನಾವು ಅದ್ರ ವಾತಾವರಣ ನೋಡ್ಕೊಂಡೇ ಯೂಸ್ ಮಾಡ್ಕೋಬೇಕು, ಎನ್ವೈರ್ಮೆಂಟ್ ನೋಡ್ಕೋಬೇಕು. ಮತ್ತು ನಮ್ಮದು ಗ್ರೋತ್ ಯಾವ ರೀತಿ ಐತಿ ನಮ್ಮ ಪ್ಲಾಟ್ ಒಳಗೆ ನೋಡ್ಕೋಬೇಕು. ಮತ್ತು ಈ ಗ್ರೋತ ನಮ್ಗೆ ಏನೆಲ್ಲ ನಾವು ಮೊದಲು ಯೂಸ್ ಮಾಡ್ಕೊಂಡಿವಲ್ಲ ಅವೆಲ್ಲ ನೋಡ್ಕೊಂಡು ನಾವು ಈ ಪಿಜಾರನ್ನು ಬಳಕೆ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ವಿ ಅಂದ್ರೆ ನಾವು ಉತ್ತಮ ಜಾಸ್ತಿ ಇಳುವರಿನೂ ಪಡಿತೀವಿ ಮತ್ತು ಒಳ್ಳೆ ಕ್ವಾಲಿಟಿನೂ ಬೆಳಿತೀವಿ.